ಇವತ್ತು ರಾ ಬನಾನಾನ ಸ್ಟಫ್ ಮಾಡಿ ಪರೋಟ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಆಲೂಗೆಡ್ಡೆ ಪರೋಟಗಿಂತ ಟೇಸ್ಟ್ ಚೆನ್ನಾಗಿದೆ. 2 ಬಾಳೆಕಾಯಿನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿ 1 ಲೋಟದಷ್ಟು ನೀರು ಹಾಕಿ 1 ವಿಷಲ್ ಕೂಗೋವಷ್ಟು ಬೇಯಿಸ್ತಾ ಇದ್ದೀನಿ. ಬಾಳೆಕಾಯಿ ಬೇಗ ಬೇಯುತ್ತೆ. 1 ವಿಷಲ್ ಕೂಗಿದ್ರೆ ಸಾಕು. ಈಗ ಚಪಾತಿ ಹಿಟ್ಟು ಕಲಿಸ್ತಿದ್ದೀನಿ. ಒಂದು ಬೌಲ್ಗೆ 250 ಗ್ರಾಮ್ನಷ್ಟು ಗೋಧಿ ಹಿಟ್ಟು ಹಾಕಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿ, ಒಂದು 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ನಾದಿ ಒಂದು ಅರ್ಧ ಗಂಟೆ ಇದನ್ನು ನೆನೆಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ಹೊತ್ತು ನೆನೆಲಿ. ಈಗ ಒಂದು ಬಾಣಲಿನ ಕಾಯಲಿಕ್ಕಿಟ್ಟು 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಒಂದು 10 ಎಷ್ಟಲಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿನ ತರ್ತರಿಯಾಗಿ ಕುಟ್ಟಿ ಅದನ್ನು ಈ ಎಣ್ಣೆಗೆ ಹಾಕ್ತಿದ್ದೀನಿ. ಮೀಡಿಯಮ್ ಸೈಜಿಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೆ, ಅದನ್ನು ಈ ಒಗ್ಗರಣೆಗೆ ಹಾಕ್ತಿದ್ದೀನಿ. ಈರುಳ್ಳಿ ತುಂಬ ಮೆತ್ತಗೆ ಬೇಯೋದು ಬೇಡ, ಸ್ವಲ್ಪ ಬೆಂದರೆ ಸಾಕು. ಸುಮಾರು 1 ನಿಮಿಷದಷ್ಟು ಎಣ್ಣೆಯಲ್ಲಿ ಇದನ್ನು ಹೀಗೆ ಫ್ರೈ ಮಾಡ್ತಾ ಇದ್ದೀನಿ. ಪರೋಟನ ಸುಮಾರು ವೆರೈಟಿ ಮಾಡ್ತಾರೆ. ಅದರಲ್ಲಿ ಇವತ್ತು ಈ ಬಾಳೆಕಾಯಿ ಪರೋಟ ತುಂಬ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು 10 ಎಲೆ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಅಂದರೆ ಒಂದು 30 ಸೆಕೆಂಡ್ ಫ್ರೈ ಮಾಡ್ತಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ, ಧನಿಯಾನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಆ ಪೌಡ್ರ್ ಇದು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಜೀರಿಗೆನ ಹುರಿದು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ. 1/4 ಟೀ ಸ್ಪೂನ್ನಷ್ಟು ಆಮ್ಚೂರು ಪೌಡ್ರು. ಆಮ್ಚೂರು ಪೌಡ್ರ್ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಬೋದು, ಒಂದು ಅರ್ಧ ಹೋಳನಷ್ಟು. ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ಟವ್ ಆನಲ್ಲಿದ್ದರೆ ಈ ಮಸಾಲೆ ಎಲ್ಲ ಬೇಗ ಸುಟ್ಟಂಗಾಗುತ್ತೆ, ಯಾಕೆಂದರೆ ನಾನು ಇಲ್ಲಿ ಎಣ್ಣೆ ಜಾಸ್ತಿ ಹಾಕಿಲ್ಲ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಬಾಳೆಕಾಯಿ ಬೇಯಲಿಕ್ಕೆ ಇಟ್ಟಿದ್ದ ಕುಕ್ಕರು ತಣ್ಣಗಾಗಿದೆ. ಬಾಳೆಕಾಯಿ ಹದವಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಸುಡ್ತಾ ಇದ್ದರೆ ಇದ್ರ ಸಿಪ್ಪೆ ತೆಗೆಯೋದು ಕಷ್ಟ ಆಗುತ್ತೆ. ಇದೆಲ್ಲ ತಣ್ಣಗಾಗಿದೆ. ಈಗ ಇದ್ರ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ನೀಟಾಗಿ ಸುಲಿದು ಈ 2 ಬಾಳೆಕಾಯಿನೂ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಇದನ್ನು ಒಂದು ಕೊಬ್ಬರಿ ತುರಿಯೋ ಮಣೆಯಲ್ಲಿ ತುರ್ಕೋತಾ ಇದ್ದೀನಿ. ಬಾಳೆಕಾಯಿ ತುಂಬ ಮೆತ್ತಗೇನಾದರೂ ಬಂದಿದ್ದರೆ ಕೈನಲ್ಲಿ ಹಾಗೇ ಸ್ಮ್ಯಾಶ್ ಮಾಡ್ಬೋದು. ಇದು ಹದವಾಗಿ ಬಂದಿದೆ ಅಂದರೆ ತುಂಬ ಮೆತ್ತಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಹಾಗಾಗಿ ಇದನ್ನು ತುರಿದು ನಾನು ಹಾಕ್ತಾಯಿದ್ದೀನಿ. ಇಷ್ಟು ಬಾಳೆಕಾಯಿಂದ ತುರಿ ಬಂದಿದೆ. ಇದನ್ನೊಂದು ಸಾರಿ ಕೈನಲ್ಲೇ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈನಲ್ಲಿ ಸ್ಮ್ಯಾಶ್ ಮಾಡಿದಾಗ ಒಂದೊಂದು ಕಡೆ ಹಾಗೆ ಗಂಟು ಥರ ಇರುತ್ತೆ. ಈ ಥರ ತುರಿದು ಹಾಕಿದರೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನಾನು ಬೇಯಿಸ್ಕೊಂಡಿರೋ ಒಗ್ಗರಣೆ ಒಳಗಡೆ ಈ ತುರಿದಿರೋ ಬಾಳೆಕಾಯಿಂದು ಅಷ್ಟು ತುರಿನೂ ಹಾಕ್ತಾಯಿದ್ದೀನಿ. ಈ ಮಿಶ್ರಣ ಏನಾದರೂ ಸ್ವಲ್ಪ ಸಪ್ಪೆ ಇದೆ ಅನಿಸಿದರೆ ಉಪ್ಪು, ಹುಳಿ, ಖಾರ ಏನು ಬೇಕೋ ನೋಡಿ ಹಾಕ್ಕೋಬೋದು. ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಈಗ ನೋಡಿ ಹಾಕ್ಕೋಬೇಕು. ಇಷ್ಟಿಷ್ಟಪ್ಪ ಉಂಡೆ ಕಟ್ತಾ ಇದ್ದೀನಿ ನಾನು. 2 ಬಾಳೆಕಾಯಿನಲ್ಲಿ ನನಗೆ ಸುಮಾರು 6 ಉಂಡೆ ಆಯಿತು. ಕಲಸಿಟ್ಟಿರೋ ಗೋಧಿ ಹಿಟ್ಟು ಚೆನ್ನಾಗಿ ನೆಂದು ಹದವಾಗಿದೆ. ಅದರಲ್ಲಿ ಒಂದೊಂದೇ ಉಂಡೆ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಮಸಾಲೆ ಉಂಡೆಗಿಂತ ಈ ಗೋಧಿ ಹಿಟ್ಟಿನ ಉಂಡೆ ಸ್ವಲ್ಪ ದಪ್ಪ ಇದೆ. ಒಂದು ಚಪಾತಿ ಲಟ್ಸೋ ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಈ ಉಂಡೆ ಇಟ್ಟು ಒಂದು ಅಂಗೈ ಅಗಲ ಇದನ್ನು ಲಟ್ಟಿಸ್ತಾ ಇದ್ದೀನಿ. ಕೆಲವ್ರಿಗೆ ಆಲೂಗೆಡ್ಡೆ ಪರೋಟ ಅಷ್ಟಿಷ್ಟ ಆಗಲ್ಲ. ಇದು ಅದಕ್ಕಿಂತ ಚೆನ್ನಾಗಿರೋದ್ರಿಂದ ಬಾಳೆಕಾಯಿಂದ ಪರೋಟನ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ನೋಡಿ, ಬಾಳೆಕಾಯಿ ಉಂಡೆನ ಇಟ್ಟು ಸುತ್ತ ಈ ಚಪಾತಿ ಲಟ್ಸಿದ್ದೀನಲ್ಲ ಅದನ್ನು ಈ ಥರ
ನಿಧಾನವಾಗಿ ಮಡಚಿ ಪ್ರೆಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಸ್ಟಫ್ ಮಾಡಿರೋ ಉಂಡೆನೋ ಮತ್ತು ಚಪಾತಿ ಹಿಟ್ಟು ಎರಡೂ ಹೆಚ್ಚು ಕಡಿಮೆ ಒಂದೇ ಹದದಲ್ಲಿ ಕಲಸಿರೋದ್ರಿಂದ ಯಾವುದೂ ಮೆತ್ತಗಿಲ್ಲ. ಹಾಗಾಗಿ ಹರಿಲಿಕ್ಕೆ ಈಸಿ ಇದೆ. ತುಂಬ ಗಟ್ಟಿನೂ ಎಲ್ಲ ತುಂಬ ಮೆತ್ತಗೂ ಅಲ್ಲ. ಆ ಥರ ಈ ಬಾಳೆಕಾಯಿ ಸ್ಟಫ್ಡು ಮಸಾಲೆನೂ ಮಾಡ್ಕೋಬೇಕು ಮತ್ತು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು. ನಿಧಾನವಾಗಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಇದನ್ನು ನಿಧಾನವಾಗಿ ಲಟ್ಟಿಸ್ತಾ ಇದ್ದೀನಿ. ಇದೇನಾದರೂ ಕಿತ್ತೋಗುತ್ತೆ ಅಂತ ಅನಿಸಿದರೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟ್ಸಿದ್ರೆ ಆಯಿತು. ತುಂಬ ತೆಳ್ಳಗೆ ಇದನ್ನು ಲಟ್ಸೋಕೆ ಹೋಗಬಾರ್ದು. ನೋಡಿ ಇಷ್ಟಗಲ ಬಂದಿದೆ ಈ ಪರೋಟ. ಈಗ ಇದನ್ನು ಕಾದಿರೋ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಬೆಣ್ಣೆ ಎಣ್ಣೆ ಏನು ಬೇಕಾದರೂ ಹಾಕ್ಬೋದು. ಎರಡೂ ಕಡೆನೂ ಈ ಎಣ್ಣೆ ಅಥವಾ ತುಪ್ಪನ ಹಾಕಿ ಸಣ್ಣೂರಿನಲ್ಲಿ ಒಳ್ಳೆ ಒಂಬಣ್ಣ ಬರೋ ತನಕ ಇದನ್ನು ಬೇಯಿಸಬೇಕು. ಎರಡೂ ಕಡೆನೂ ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ. ಈ ಪರೋಟನ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹದವಾಗಿ ಬೆಂದಿರೋ ಬಾಳೆಕಾಯಿ ಪರೋಟ ತಿನ್ಲಿಕ್ಕೆ ರೆಡಿ ಆಯಿತು. ಇದನ್ನು ಹೀಗೆ ಬೇಕಾದರೂ ತಿನ್ಬೋದು, ತುಪ್ಪ ಬೆಣ್ಣೆ ಜೊತೆ ತಿನ್ಬೋದು. ಕೆಲವರು ಇದನ್ನು ಮೊಸರು ಜೊತೆ ತಿನ್ನಲಿಕ್ಕೂ ಇಷ್ಟಪಡ್ತಾರೆ. ಮೊಸರು ಜೊತೆ ತಿನ್ನೋದಾದರೆ ಮೊಸರಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಖಾರದ ಪುಡಿ ಉದುರಿಸಿದರೆ ಈ ಮೊಸರು ಜೊತೆ ಈ ಪರೋಟ ಎತ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಮೊಸರು, ಉಪ್ಪಿನಕಾಯಿ, ತುಪ್ಪ ಯಾವುದ್ರ ಜೊತೆನಾದರೂ ಈ ಪರೋಟ ತಿನ್ಬೋದು. ಬಾಳೆಕಾಯಿ ಪರೋಟ ತುಂಬ ರುಚಿಯಾಗಿರುತ್ತೆ. ನೀವು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.